ಸರ್, ಈಗ ಜಾತಿ ಸಮೀಕ್ಷೆಯ ವಿಚಾರಕ್ಕೆ ಬರುವುದಾದ್ರೆ ಇದರ ದೊಡ್ಡ ಚರ್ಚೆ ಆಗ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್. ಈಗ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಈಗ ರಾಜ್ಯದ ವ್ಯವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನ ಇರಬಹುದು, MLA ಕ್ಯಾಂಡಿಡೇಟ್ ಟಿಕೆಟ್ ಇರಬಹುದು, ಇತರೆ ವಿಚಾರಗಳು. ಇದು 2028ಕ್ಕೆ ಈ ಅಸಮಾತೋಲನ ಏನಿದೆ, ಈಗ 2028ರ ಚುನಾವಣೆ ತನಕ ನಾವು ಹೋಗೋದ್ ಬೇಡ. ನಮ್ಮೆಲ್ಲರ ಫೋಕಸ್ ಕಳೆದ ಇನ್ನು ಮುಂದೆ ಬರುವ 2.5-3 ವರ್ಷದಲ್ಲಿ ನಮ್ಮ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸೋಷಿಯಲ್ ಜಸ್ಟಿಸ್ ನ ಪರವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಕಮಿಟೆಡ್ ಆಗಿರುವಂತಹ ಸರ್ಕಾರ, ಜೊತೆಗೆ ಇಲ್ಲಿರುವ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯನಂತ ನಾಯಕರುಗಳ ಬೆಂಬಲದಿಂದ ಅವರಿಗೆ ಶಕ್ತಿ ತುಂಬಿಸಿ ನಾವು ಈ ವರದಿಯನ್ನ ಅನುಷ್ಠಾನ ಮಾಡಿಸಿಕೊಳ್ಳುವ ನಮ್ಮೆಲ್ಲರ ಪ್ರಯತ್ನ. ಮುಂದಿನ ಚುನಾವಣೆ ಸಮಯದಲ್ಲಿ ನೋಡೋಣ ಯಾರ್ಯಾರು ಈ ಸೋಷಿಯಲ್ ಸಮುದಾಯಗಳ ಪರವಾಗಿ ಯಾರಿದ್ದಾರೆ, ಅವ್ರ ಪರವಾಗಿ ಸೋಷಿಯಲ್ ಸಮುದಾಯಗಳಿರ್ತಾರೆ. ಆಸ್ ಸಿಂಪಲ್ ಆಸ್ ದಟ್. ಅವ್ರ ಪರವಾಗಿ ಸೋಷಿಯಲ್ ಸಮುದಾಯಗಳಿರ್ತವೆ. ಅಲ್ಲ, ಅದು ಚುನಾವಣೆಯ ಸಂದರ್ಭದಲ್ಲೂ ಖಂಡಿತ ಯಾರು ನಮಗ್ ಒಳ್ಳೇದ್ ಮಾಡಿದಾರೆ ಅವ್ರಿಗೆ ವೋಟ್ ಹಾಕೋದು ನಮ್ಮ ಧರ್ಮ ಅಲ್ಲೇನ್ರಿ ಅದು? ಆಬ್ವಿಯಸ್ಲಿ ಯಾರು ನಮ್ಮ ವಿರುದ್ಧ ಇದ್ದಾರೆ ಅವ್ರ ವಿರುದ್ಧ ಈ ಮುಂದಿನ ಜೀವನದಲ್ಲಿ ಹಿಂದೆಂದೂ ಇಲ್ಲದ ಒಗ್ಗಟ್ಟು ಪ್ರದರ್ಶನಗೊಳ್ಳುತ್ತೆ. ಹೀಗೆ ಮುಂದುವರೆದರೆ ಇದೇ ರೀತಿಯಾಗಿ ವಿಶೇಷವಾಗಿ ಬಿಜೆಪಿ, RSS ಇವ್ರುಗಳು ಅಥವಾ ಯಾವುದೇ ಪಕ್ಷದಲ್ಲಿರುವಂತಹ ಮುಂದುವರೆದ ನಾಯಕರುಗಳು ಇದೇ ರೀತಿಯಾಗಿ ನಮ್ಮ ಸಮಾನತೆ ವಿರುದ್ಧವಾದಂತ ಸಮೀಕ್ಷೆ ವಿರುದ್ಧವಾಗಿ ಏನಾದರೂ ಧ್ವನಿಗೂಡಿಸಿ ಈ ರೀತಿಯ ಷಡ್ಯಂತ್ರದಲ್ಲಿ ತೊಡ್ಕೊಂಡ್ರೆ ಆಲ್ ಆಫ್ ದಮ್ ವಿಲ್ ವ್ಯಾನಿಶ್. ಎಲ್ಲರೂ ವ್ಯಾನಿಶ್ ಆಗ್ತಾರೆ, ವ್ಯಾನಿಶ್ ಮಾಡ್ತೇವೆ ಈ ಸಮುದಾಯಗಳ. ಯಾಕಂದ್ರೆ ಅಷ್ಟು ಜಾಗ್ರತೆ ನಮ್ಮ ಸಮುದಾಯಗಳಲ್ಲಿ ಮೂಡಿ ಬಂದಿದೆ ಇವತ್ತು. ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್.